ಸ್ನೇಹಿತರೆ ನಮಸ್ತೆ. ಇದು News18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. 2028ರ ಸಾರ್ವತ್ರಿಕ ಚುನಾವಣೆಗೆ ಇನ್ನೂ 2 ವರ್ಷಗಳು ಬಾಕಿ ಇದೆ. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆಯ ಕಾವು ಭಾಳಷ್ಟು ಏರಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ JDS ಮುಖಂಡರ ಒಂದು ಜಂಟಿ ಸುದ್ದಿಗೋಷ್ಠಿ. ಏನು ಚನ್ನಪಟ್ಟಣ ತಾಲೂಕು JDSನ ಅಧ್ಯಕ್ಷರಾಗಿರುವಂತಹ ಗೋವಿಂದಳ್ಳಿ ನಾಗರಾಜ್ರವರು ಜೊತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ JDSನ ಅಧ್ಯಕ್ಷರಾಗಿರುವಂಥ HC ಜೈಮುತ್ತೂರವರು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿ ಇದರಲ್ಲಿ ಪ್ರಮುಖವಾಗಿ ಗೋವಿಂದಳ್ಳಿ ನಾಗರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2028ಕ್ಕೆ ಚನ್ನಪಟ್ಟಣ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿಯವರ ಸ್ಪರ್ಧೆ ಬಹುತೇಕ ಗ್ಯಾರಂಟಿ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಪಕ್ಷದ ಸಂಘಟನೆಯನ್ನು ಬಹಳ ಚುರುಕಾಗಿ ಮಾಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ತಮ್ಮ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು. ಮುಂದೆ ಏನೇನೇನು 2 ವರ್ಷದಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂಥ 2028ಕ್ಕೆ ತಾಲೂಕು MLA ಎಲೆಕ್ಷನ್ ಬರ್ತಾ ಇದೆ ರಾಜ್ಯದ. ಆ MLA ಎಲೆಕ್ಷನ್ಗೆ ಏನಿವತ್ತು ನಾವು ಅಲ್ಲಿ ಅನೌನ್ಸ್ ಆಗಿದೆ ನಿಮಗೆಲ್ಲ ಗೊತ್ತಿರಬೇಕು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಸ್ಪರ್ಧಿಸುವುದು ಗ್ಯಾರಂಟಿ ಆಗಿದೆ. ಅವ್ರನ್ನ ಗೆಲ್ಲಿಸಲೇಬೇಕು. ಇಲ್ಲಿಂದ ಗೆಲ್ಲಿಸಿ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ಚನ್ನಪಟ್ಟಣದ JDS ಸಮೂಹ, BJP ಸಮೂಹ ಎಲ್ಲ ಸೇರಿ ನಾವು ಇವತ್ತು ಒಂದು ನಿರ್ಧಾರವನ್ನು ತಗೊಳ್ಬೇಕು. ಅದರಿಂದ ಎಲ್ಲಾ ಕಾರ್ಯಕರ್ತನ ಎಚ್ಚರಿಸೋಕ್ಕೋಸ್ಕರ ನಾವು ನಾಳೆ ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರನ ಎಲ್ಲರೂ ಕೂಡ ಚನ್ನಪಟ್ಟಣ ತಾಲೂಕಿನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಅದನ್ನ ಯಶಸ್ವಿ ಮಾಡಿ ನಮ್ಮ ಏನು ನಾವು ಕಾರ್ಯಕ್ರಮ ಅಂದ್ಕೊಂಡಿವಿ ಅದಕ್ಕೆ ಒಳ್ಳೇದಾಗಿ ಎಲ್ಲ ಹಾರೈಸಬೇಕು ಅಂತ ನಾನು ಈ ಪತ್ರಿಕಾ ಮುಖಾಂತರ ಇವತ್ತು ಎಲ್ಲ ಚನ್ನಪಟ್ಟಣ ಕಾರ್ಯಕರ್ತರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಡೆ ಏನೀಗ ಮತ ಪರಿಷ್ಕರಣೆ ಏನು ನಡೀತಾ ಇದೆ, ಈ ನಿಟ್ಟಿನಲ್ಲಿ JDS ಪಕ್ಷದ ಕಾರ್ಯಾಗಾರವನ್ನು ನಡೆಸಿದಂತಹ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಅಂದರೆ ಏನು ಕುಮಾರಸ್ವಾಮಿಯವರು ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಮ್ಮೆ ಮುಖ್ಯಮಂತ್ರಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಿಂದ. ಈ ನಿಟ್ಟಿನಲ್ಲಿ ಏನು ಅನಿವಾರ್ಯ ಪರಿಸ್ಥಿತಿಯಿಂದ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಯಾರೂ ಕೂಡ ಹೆದರಬೇಡಿ ಎನ್ನುವಂತಹ ಮೂಲಕ ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಅವರು ಕಾರ್ಯಾಗಾರದ ಕಾರ್ಯಕರ್ತರ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವರು ಈಗಾಗಲೇ ಏನು NDA ಬೇರೆ ಅಲ್ಲ, ನಾನು ಬೇರೆ ಅಲ್ಲ, JDS ಪಕ್ಷ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಮತ್ತೆ ಬರ್ತೇನೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಾವು ನೀವೆಲ್ಲ ಒಂದೇ ಎನ್ನುವಂತಹ ಬಣ್ಣದ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಬಣ್ಣದ ಮಾತುಗಳಿಗೆ ಯಾರೂ ಕೂಡ ಮರಳಾಗಬೇಡಿ. ಅವರ ಸ್ವಾರ್ಥಕ್ಕಾಗಿ ಹೋಗಿದ್ದಾರೆ, ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರು ಬಂದಾಗ ಕರೆದುಕೊಳ್ಳಿಕ್ಕೆ ನಮ್ಮ ಪಕ್ಷ ಹಾಗೂ ಕಾರ್ಯಕರ್ತರ ಮನಸ್ಥಿತಿಯನ್ನು ಅವರು ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ಯಾರು ಮತ್ತೆ BJP ಮತ್ತು JDSನ ಮೈತ್ರಿಕೂಟಕ್ಕೆ ಬರಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ, ಅವರಿಗೆ ನೇರವಾಗಿ ಟಾಂಗ್ ಕೊಡುವ ಮೂಲಕ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಪಕ್ಷದ ಅಸ್ತಿತ್ವವನ್ನು ನಾವು ಮತ್ತೆ ಉಳಿಸ್ಕೊಳ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಯಾರು ಮತ್ತೆ NDA ಮೈತ್ರಿಕೂಟವನ್ನು ಸೇರಬೇಕು ಅಂತ ಬಯಸ್ತಾ ಇದ್ದಾರೆ ಆ ನಾಯಕನಿಗೆ ಹೆಸರನ್ನು ಪ್ರಸ್ತಾಪ ಮಾಡದೆ ಟಾಂಗನ್ನು ಕೊಟ್ಟಿದ್ದಾರೆ. ಹಿರಿಜೀವಿಗಳು ಬಹಳ ಜನ ಇದೆ ಅಂಥವ್ರ ಮನೆಯಲ್ಲಿ ನಾಗರಾಜ್ ದಯಮಾಡಿ ಕೂತ್ಕೊಂಡು, ಯಾಕೆಂದ್ರೆ ಇಲ್ಲಿ ಇತ್ತೀಚೆಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ನೀವು ನಾವು ಎಲ್ಲ ಒಂದೇ ಕಣಯ್ಯ ಬನ್ನಯ್ಯ, ಏನು ಆಗೋದು ಕಣಯ್ಯ, ಹೋಗಿದ್ದೀನಿ ಮತ್ತೆ ಬರ್ತೀನಿ ಕಣಯ್ಯ, ಸಮಯ ಬಂದಾಗ
ಏನ್ ಅನ್ಕೊಂಡ್ಬಿಟ್ಟವ್ರೆ ನಮ್ಮ ಪಕ್ಷನ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನ್ ಅನ್ಕೊಂಡ್ಬಿಟ್ಟವ್ರೆ? ನಿಮ್ಮ ಸ್ವಾರ್ಥಕ್ಕೆ ನಿಮಗೆ ಬೇಕಲ್ಲ, ನೀವು ಬಿಟ್ಟು ಹೋದ್ರಿ. ಅನುಭವಿಸ್ತಾ ಇದೀವಿ ಅವತ್ತು ಶಾಸಕ ಸ್ಥಾನ ಕಳ್ಕೊಂಡು. ಇನ್ನು ಸುಖ ಕಾಲದಲ್ಲಿ ನೀವೇ ಬೇಕಾ ಬರಕ್ಕೆ? ದಯಮಾಡಿ ಈ ಬಣ್ಣದ ಮಾತುಗಳು ಇವತ್ತಿಂದ ಅಲ್ಲ, 25 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಯಾರು ಬರಲಾಗಬೇಡಿ. ಹೋಗಿದ್ದಾರೆ, ಸಂತೋಷ. ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರು ಅಂತಿಮವಾಗಿ ಏನು ನಿರ್ಧಾರ ತಗೊಳ್ತಾರೆ, ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾನಾದ್ರೂ ಸರಿ, ನೀವಾದ್ರೂ ಸರಿ ತಲೆ ಬಾಗಬೇಕಾಗ್ತದೆ. ಬಾಗಿದ್ದೀವಿ. ಮತ್ತೆ NDA ಸರ್ಕಾರ ಬರ್ತದೆ 2 ವರ್ಷದಲ್ಲಿ. ಮತ್ತೆ ನಾನು NDA ಅಭ್ಯರ್ಥಿ. ಜನತಾದಳ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಬಿಜೆಪಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳ್ಕೊಂಡಿರೋ ಬಹಳ ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ. ದಯಮಾಡಿ ಅದಕ್ಕೆ ಮರಳಾಗಬೇಡಿ. ಮತ್ತೆ ನಿನ್ನೆ ಅದೇನು ತೋರಿಸ್ಕೋ ಏನೋ ಗೊತ್ತಿಲ್ಲ, ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ, ನಮ್ಮ ದೇವರಾಜಣ್ಣವರು ಹಿರಿಯರ ನೇತೃತ್ವದಲ್ಲಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದ್ರಾಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ ನೀವು ಹೇಳಿದ್ರಿ. ಕುಮಾರಣ್ಣ ಬರಬೇಕು ಅಂತಕ್ಕಂಥದ್ದು ನಿಮ್ಮ ಭಾವನೆ ಏನಿದೆ. ಅಂತಿಮವಾಗಿ ಅವತ್ತಿಗೂ ಕೂಡ ಕುಮಾರಣ್ಣ ಅವರು ಬಂದು ಸುಮಾರು ಸಲ ನಾವು ಈ ವಿಚಾರ ಚರ್ಚೆ ಮಾಡಿದ್ವಿ. ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ನಿಂತು ಗೆದ್ದಿರ್ತಕ್ಕಂಥ ಉದಾಹರಣೆಗಳು ಅಥವಾ ನಿಂತಕ್ಕಂಥ ಧೈರ್ಯ ಮಾಡ್ತಕ್ಕಂಥ ನಾಯಕರು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಜನ ಇಲ್ಲ. ಅದು ಕುಮಾರಣ್ಣ ಅವರು ಬಹುಶಃ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನಿರಂತರವಾಗಿ ಚುನಾವಣೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನಡೆಗಳನ್ನ ಗಮನಿಸಿ ನಿಮಗೋಸ್ಕರ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರು. ಅದೇ ರೀತಿ ನೀವು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ರಾಜ್ಯ ಓಡಾಡಲಿಕ್ಕೆ ಸುತ್ತಲಿಕ್ಕೆ ಬಿಟ್ಟು ಕುಮಾರಣ್ಣ ಪರವಾಗಿ ತಾವೆಲ್ಲರೂ ಕೂಡ ಏನು ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಒಂದು ಪಟ್ಟಕ್ಕೂ ಕೂಡ ಏರಿಸ್ತಕ್ಕಂಥ ಒಂದು ಐತಿಹಾಸಿಕವಾದ ತೀರ್ಮಾನ ತಗೊಂಡವರು ನೀವೆಲ್ಲ ಪುಣ್ಯಾತ್ಮ ತಂದೆ ತಾಯಿಗಳು. ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಇದೆಲ್ಲರೂ ಕೈ ಜೋಡಿಸಿ ಇನ್ನೊಂದು ಮನವಿ ಮಾಡ್ತೇನೆ. ಕುಮಾರಣ್ಣ ಅವರು ಈಗ ಹಿಂಗೆ ಗೊತ್ತಿದ್ದಂಗೆ ಡೆಲ್ಲಿಲಿದ್ದಾರೆ. ನಾನು ಸುಮ್ಮನೆ ಕೂತಿರ್ತಕ್ಕಂಥ ಮನುಷ್ಯ. ಮುಸಲಿ ಏನೇ ಆಯಾ ಸಂದರ್ಭಕ್ಕೆ ಸ್ವಲ್ಪ ಹಿನ್ನಡೆಗಳಾದ್ರೂ ಕೂಡ ರಾಜಕೀಯದಲ್ಲಿ ನನಗೆ ನನ್ನ ಪಕ್ಷ ಮುಖ್ಯ, ನಮ್ಮ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಮುಖ್ಯ. 25 ವರ್ಷ ಒಂದು ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬೆಳ್ಳಿಯ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಒಂದು ನಿಸ್ವಾರ್ಥ ಸೇವೆ. ಇಡೀ ರಾಜ್ಯದಲ್ಲಿ ಇಂಥ ಕಾರ್ಯಕರ್ತರುಗಳು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವ್ರ ಜೊತೆಯಲ್ಲೂ ಕೂಡ ನಾನು ಬೆರಿಬೇಕಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ಮುಂದೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಅತಿ ಹೆಚ್ಚು ಶಾಸಕರನ್ನ ಪಕ್ಷ ಹೊಂದಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇನು ಇಲ್ಲಿ ಪ್ರದೀಪ್ ಅಣ್ಣ ಅವರು, ದೇವರಾಜಣ್ಣ ಅವರು ಹೇಳ್ತಾ ಇದ್ರು, ಇದು ಒಂದು ರೀತಿ ನನ್ನ ಒಂದು ಏನೋ ನೀವೇನು ಹೇಳ್ತೀರಪ್ಪ ಬ್ರೇಕ್ ಚೈಲ್ಡ್ ಅಂತ ಹೇಳ್ತೀರೋ ಏನು ಹೇಳ್ತೀರಿ, ನನ್ನ ಆಲೋಚನೆ ಅಂತ ನೀವೇನೋ ಹೇಳ್ತಾ ಇದ್ರಿ. ಇದು ನಮ್ಮ ಆಲೋಚನೆ ಯಾವತ್ತೂ ಕೂಡ, ನಮ್ಮ ಹೆಜ್ಜೆ ಯಾವತ್ತೂ ಕೂಡ ನಮ್ಮ ಪಕ್ಷದ ಪರವಾಗಿ, ಕಾರ್ಯಕರ್ತರ ಪರವಾಗಿ. ಬಹಳ ಜನಕ್ಕೆ ಈ ಮತದಾರರ ಪರಿಷ್ಕರಣೆ ಬಗ್ಗೆ ಹೆಚ್ಚು ವಿಚಾರ, ಅದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಆದರೆ 3 ತಿಂಗಳ ಹಿಂದೆ ನಾನು JP ಭವನದ ಪಕ್ಷದ ಕಚೇರಿಯಲ್ಲಿ ಕರೆದು ಎಲ್ಲ ಇನ್ನು ಈ ವಿಚಾರವಾಗಿ ಸ್ವತಃ ಏನು ಈಗ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ CP ಯೋಗೇಶ್ವರ್ ಅವರನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಈಗಾಗಲೇ 2 ಬಾರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಈ ನಿಟ್ಟಿನಲ್ಲಿ ಅವಕಾಶ ಇದ್ದರೆ ಅವರು ಮತ್ತೆ ಚನ್ನಪಟ್ಟಣದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕುಮಾರಸ್ವಾಮಿಯವರ ಸ್ಪರ್ಧೆ ವಿಚಾರವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಮತ್ತೆ ಇನ್ಯಾರೋ ಇವರು ಕೇಂದ್ರದ ಮಂತ್ರಿಗಳು ಬರ್ತಾರೆ ಅಂತಲೂ ಅದಕ್ಕೆ ಈಗೇನು ಚನ್ನಪಟ್ಟಣಕ್ಕೆ ಚುನಾವಣೆ ಜ್ವರ ಒಂದೊಂದು ವರ್ಷಕ್ಕೆ ಚುನಾವಣೆ ಜ್ವರ ಕ್ರಿಯೇಟ್ ಮಾಡೋದು ಬೇಡ. ಸಮಯ ಸಂದರ್ಭ ಬಂದಾಗ ಇನ್ನೂ ಕಾಲಾವಕಾಶ ಇದೆ, ನೋಡೋಣ ಏನಾಗುತ್ತೆ. ಅಲ್ಲ, ಆ ವಿಚಾರವಾಗಿ ಏನಾದ್ರು ನೀವು ವಿಮುಖರಾಗಿದ್ದೀರಾ ಸರ್? ಮಹಿಳಾ ವಿಚಾರದಲ್ಲಿ ಏನಾದರೂ ನಿಮಗೆ ಸಾಕು ರಾಜಕಾರಣ ಭಾಳ ವರ್ಷ ಮಾಡಿದ್ದೀವಲ್ಲ, ಈಗ ಆಗಲಿ ಯಾರಾದರೂ ಮಹಿಳೆಗೆ ನಾವು ಸಮಾನ ಅವಕಾಶ ಕೊಡಬೇಕಲ್ಲ. ಅದಕ್ಕೆ
ಮುಕ್ತ ಮನಸ್ಸಿನಿಂದ ನಾವು ಸ್ವಾಗತ ಮಾಡಬೇಕು. ಸರ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಾರೆ ಚನ್ನಪಟ್ಟಣದಲ್ಲಿ 28 ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಾರೆ. ಈಗ ಹಿಂದೆನೂ ಕುಮಾರಸ್ವಾಮಿ ಅವರು 2 ಸಾರಿ ಇಲ್ಲಿ ಸ್ಪರ್ಧೆ ಮಾಡಿದರು, ಶಾಸಕರು ಆಗಿದ್ರು. ಅವಕಾಶ ಸಂದರ್ಭ ಬಂದರೆ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಇದು ಒಂದು ವ್ಯವಸ್ಥೆನೇ ಆಗಿದೆ. ನೋಡ, ಇನ್ನೂ ಟೈಮ್ ಇದೆಯಲ್ಲ, ಕಾಲಾವಕಾಶ ಇನ್ನೂ 2 ವರ್ಷ ಇದೆ, ಇನ್ನು ಭಾಳ ಇದಿದೆ. ಈಗ ತಾನೇ ಚುನಾವಣೆ ಮುಗಿದು 1 ವರ್ಷ ಆಗಿದೆ ಅಷ್ಟೇ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಆ ಸಂದರ್ಭ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೆ. ಆದರೆ ಏನು ಹಿಂದೆ ಕೆಲ ದಿನಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿಯವರು ರಾಮನಗರದ ತೆಂಗಿನಕಲ್ಲು ಗ್ರಾಮದ ಒಂದು ಊರ ಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರು ಅವರಿಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪದೇ ಪದೇ ನನಗೆ ನೀವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರಿ ಮುಂದಿನ ಬಾರಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಬೇಡಿ, ನಾನು ರಾಮನಗರ ಕ್ಷೇತ್ರಕ್ಕೆ ಫಿಕ್ಸ್ ಆಗಿದ್ದೇನೆ, ಮುಂದಿನ ನನ್ನ ಚುನಾವಣಾ ರಾಜಕೀಯ ರಾಮನಗರದಲ್ಲೇ ಎನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನು ಖಚಿತಪಡಿಸಿರುವಂಥ ಹಿನ್ನೆಲೆ ಕುಮಾರಸ್ವಾಮಿಯವರ ಸ್ಪರ್ಧೆ ಚನ್ನಪಟ್ಟಣದಲ್ಲಿ ಬಹುತೇಕವಾಗಿ ಫಿಕ್ಸ್ ಆಗಿದೆ ಎನ್ನುವಂಥದ್ದು ಇಲ್ಲಿ ಬಹಳ ಗಮನಾರ್ಹ. ಏಕೆಂದರೆ ಪಕ್ಕದ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನು ಮಾಡಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿಯವರಿಗೂ ಕೂಡ ರಾಮನಗರ ಕ್ಷೇತ್ರದಲ್ಲಿ ಅನುಕೂಲಕರ ಬೆಳವಣಿಗೆ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ JDS ಪಕ್ಷದ ನಾಯಕರ ಲೆಕ್ಕಾಚಾರ ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.